ಬೆಂಗಳೂರು ಪೊಲೀಸರಿಗೆ ತಲೆನೋವಾಗಿರುವ ಸೈಬರ್ ವಂಚನೆ. ಹೊಸ ಹಾದಿ ಹಿಡಿದು ವಂಚಿಸ್ತಾ ಇದ್ದಾರೆ ಹೈಟೆಕ್ ಖದೀಮರು. ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಮೋಸದ ಜಾಲಕ್ಕೆ ಜನ ಬೀಳ್ತಾನೆ ಇದ್ದಾರೆ. 20 ದಿನದಲ್ಲಿ ದಾಖಲಾಗಿದ್ದು ಬರೋಬ್ಬರಿ 950 ಕೇಸ್. ಡಿಜಿಟಲ್ ಅರೆಸ್ಟ್ ನಿಂದ ಹಿಡಿದು ಗಿಫ್ಟ್ ವೌಚರ್ ಬಂದಿದೆ. ನೀವು ಗಿಫ್ಟ್ ವೌಚರ್ನ ರಿಸೀವ್ ಮಾಡ್ಕೊಳ್ಳಿ, OTP ಬಂದಿದೆ, OTP ಹೇಳಿ ಅನ್ನುವಂಥದ್ದು, ಮತ್ತು APK ಫೈಲ್ ಅನ್ನ ಕಳಿಸಿ ಮೋಸ ಮಾಡುವಂಥದ್ದು, ಈ ತರ ನಾನಾ ಅವತಾರಗಳು ಹೊಸ ಹಾದಿಯನ್ನ ಹಿಡಿದಿದ್ದಾರೆ ವಂಚಕರು. ವಂಚನೆ ಬಲೆಗೆ ಬಿದ್ದು ಕೋಟಿ ಜನ ಈಗ ಕಳೆದುಕೊಂಡಿದ್ದಾರೆ. ಮತ್ತು ಜನ ತಮ್ಮ ಮನೆಗೆ ಆನ್ಲೈನ್ ಇಂದ ಯಾವ ವಸ್ತುಗಳನ್ನ ಆರ್ಡರೇ ಮಾಡಿರಲ್ಲ, ಬೇರೆ ಆಪ್ಗಳ ಮೂಲಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 20 ದಿನದಲ್ಲಿ 950ಕ್ಕೂ ಹೆಚ್ಚು ಸೈಬರ್ ವಂಚನೆ ಕೇಸ್ಗಳು ದಾಖಲಾಗಿದ್ದಾವೆ ಅಂತಂದ್ರೆ ನಿಜಕ್ಕೂ ಇದು ಗಾಬರಿ ಮತ್ತು ಆತಂಕ ಪಡುವಂತಹ ವಿಚಾರ. ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ, ಇದನ್ನ ಹೇಗ್ ಭೇದಿಸ್ತಾರಂತೆ? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಸೈಬರ್ ವಂಚನೆ ಪ್ರಕರಣಗಳು ಪೊಲೀಸರಿಗೆ ಒಂದು ಚಾಲೆಂಜಿಂಗ್ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಸಾಕಷ್ಟು ಒಂದು ಪ್ರಕರಣಗಳು, ಅಂದ್ರೆ ಪ್ರತಿ ವರ್ಷವೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರು ನಗರದಾದ್ಯಂತ ದಾಖಲಾಗ್ತಾ ಇರುವಂತಹದ್ದು. ಆದ್ರೆ ಅದರಲ್ಲಿ ಡಿಟೆನ್ಷನ್ ನೋಡಿದ್ರೆ ನಾವು ಕೇವಲ ಒಂದು 3-4% ಮಾತ್ರ ಅದರಲ್ಲಿ ಆಗ್ತಾ ಇರುವಂತಹದ್ದು. ಹೀಗಾಗಿ ಈ ಒಂದು ಸೈಬರ್ ವಂಚಕರು ಸಾಕಷ್ಟು ಒಂದು ದಿನ ಹೊಸ ರೀತಿಯಾದಂತಹ ಒಂದು ಐಡಿಯಾಗಳನ್ನ ಮಾಡಿ ವಂಚನೆಗೆ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಡಿಜಿಟಲ್ ಅರೆಸ್ಟ್ ಅನ್ನುವಂತಹದ್ದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡಿತ್ತು. ಅಂದ್ರೆ ನಿಮ್ಮ ಆ ಒಂದು ಪಾರ್ಸಲ್ ನಲ್ಲಿ ಕಳಿಸಲಾಗ್ತಾ ಇದೆ, ಆ ಒಂದು ಪಾರ್ಸಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ, ಹೀಗಾಗಿ ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ನಲ್ಲಿ ಇಡ್ತಾ ಇದ್ದೀವಿ ಅನ್ನುವಂತಹ ಭಯವನ್ನ ಹುಟ್ಟಿಸಿ ಆ ಒಂದು ವಿಕ್ಟಿಮ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಅವರ ಬಳಿ ಇರುವಂತಹ ಅಷ್ಟು ಹಣವನ್ನ ದೋಚುವಂತಹದ್ದು ಅಥವಾ ಅವರ ಅಕೌಂಟ್ಗಳನ್ನ ಹ್ಯಾಕ್ ಮಾಡುವಂತಹದ್ದು, ಈ ರೀತಿಯಾದಂತಹ ಒಂದು ಪ್ರಕರಣ ಮಾಡ್ತಾರೆ. ಅದಾದ ನಂತರ ಗಿಫ್ಟ್ ವೌಚರ್ ಬಂದಿದೆ ಅಂತ ಹೇಳಿ, ಅಂದ್ರೆ ಸಾಮಾನ್ಯವಾಗಿ ನಿಮ್ಗೊಂದು ಗಿಫ್ಟ್ ವೌಚರ್ ಕಳ್ಸಿದೀವಿ, ಆ ಒಂದು ಗಿಫ್ಟ್ ವೌಚರ್ ನ ಓಪನ್ ಮಾಡಿ ಅದಾದ ನಂತರ ನೀವು ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆನೆ ಈ ಒಂದು ಗಿಫ್ಟ್ ವೌಚರ್ ಅನ್ನ ಕಳಿಸಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಇಡೀ ಮೊಬೈಲ್ ಕಂಟ್ರೋಲ್ ಅವರಿಗೆ ಹೋಗುತ್ತೆ. ಅದಾದ ನಂತರ ನಮ್ಮ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಬೇರೆ ಮೇಲ್ ID ಆಗಿರ್ಬೋದು ಎಲ್ಲವೂ ಕೂಡ ಅವರಿಗೆ ಹೋಗುತ್ತೆ. ಅದಾದ ನಂತರ ಫೋನ್ ನಲ್ಲಿ ಇರುವಂತಹ ಕೆಲವೊಂದು ಫೋಟೋಗಳನ್ನು ಕೂಡ ಕದ್ದು ಆ ಫೋಟೋಗಳನ್ನ ಮಾರ್ಫಿಂಗ್ ಮಾಡಿ ಅದಾದ ನಂತರ ಬ್ಲಾಕ್ ಮೇಲ್ಗೆ ಕೂಡ ಇಳಿತಾರೆ. ಅಂದ್ರೆ ಈ ಫೋಟೋಗಳನ್ನ ನಿನಗೆ ಗೊತ್ತಿರುವಂತಹ ಎಲ್ಲರಿಗೂ ಕೂಡ ಕಳಿಸ್ತೇನೆ, ನಿನ್ನ ಇಡೀ ಕಾಂಟ್ಯಾಕ್ಟ್ ಲಿಸ್ಟ್ ನನ್ನ ಹತ್ರ ಇದೆ ಅನ್ನುವಂತಹ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡಿ ಸಾಕಷ್ಟು ವಂಚನೆಯನ್ನ ಮಾಡ್ತಾರೆ. ಇನ್ನು ಮೊಬೈಲ್ ಗಿಫ್ಟ್ ಅನ್ನ ಕಳಿಸುವಂತಹದ್ದು, ಅಂದ್ರೆ ಮೊಬೈಲ್ ನಿಮ್ಗೆ ಯಾವ್ದೋ ಒಂದು ರಿವೈಡ್ ಪಾಯಿಂಟ್ಸ್ ಇದೆ, ಆ ರಿವೈಡ್ ಪಾಯಿಂಟ್ಸ್ ಗೆ ನಾವು ಮೊಬೈಲ್ ಅನ್ನ ಕಳಿಸ್ತಿದೀವಿ ಅನ್ನುವಂತಹ ಒಂದು ಮೊಬೈಲ್ ಅನ್ನ ಕಳಿಸ್ತಾರೆ. ಮೊಬೈಲ್ ಅನ್ನ ಕಳಿಸಿದ ತಕ್ಷಣ ಅದನ್ನ ರಿಸೀವ್ ಮಾಡ್ಕೊಂಡು ಅದರಲ್ಲಿ ಏನು ನೀವು ಸಿಮ್ ಹಾಕಿ ಅದಾದ ನಂತರ ಈ ಕೆಲವೊಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಲಿಕ್ಕೆ ನೀವು ಎಸ್ ಅಂತ ಕೊಡಬೇಕು ಅನ್ನುವಂತಹ ಒಂದು ನೋಟಿಫಿಕೇಶನ್ ಬರುತ್ತೆ. ಆಗ ಅದಕ್ಕೆ ಅಬ್ವಿಯಸ್ಲಿ ಹೊಸ ಮೊಬೈಲ್ ಅಲ್ಲ ಅನ್ನುವಂತಹದನ್ನ ತಿಳ್ಕೊಂಡು ಸಿಮ್ ಅನ್ನ ಇನ್ಸರ್ಟ್ ಮಾಡಿ ಯಾವಾಗ ನಾವು ಒನ್ಸ್ ಎಸ್ ಅಂತ ಕೊಟ್ರೆ ಸಾಕು, ಇಡೀ ಮೊಬೈಲ್ ಕಂಟ್ರೋಲ್ ಮಾರ್ಫಿಂಗ್ ಆಗಿ ಅಂದ್ರೆ ಬೇರೆ ವಂಚಕರ ಕೈಗೆ ಹೋಗುತ್ತೆ. ಅಲ್ಲಿ ನಾವು ಹಾಕುವಂತ ಪ್ರತಿ ಮಾಹಿತಿ ಕೂಡ ವಂಚಕರಿಗೆ ಸಿಗುತ್ತೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಒಂದು ವಂಚನೆ ಮಾಡುವಂತಹದ್ದು, ಇದೇ ರೀತಿಯಾಗಿ ದಿನೇ ಹೊಸ ಒಂದು ಐಡಿಯಾದೊಂದಿಗೆ ವಂಚಕರು, ಸೈಬರ್ ವಂಚಕರು ಬರ್ತಾ ಇರುವಂತಹದ್ದು. ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.